ನೋಡಿ ವಡಾ ಪಿಜ್ಜಾ ರೆಡಿ ಆಗಿದೆ ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಸೂಪರ್ ಇದೆ. ನೀವು ಒಮ್ಮೆ ಟ್ರೈ ಮಾಡಿ. ಟೊಮೆಟೊ ಸಾಸ್ ಒಟ್ಟಿಗೆ ಆದರೂ ತಿನ್ಬೋದು, ಇಲ್ಲ ಅಂದರೆ ಚಾ ಒಟ್ಟಿಗೆ ಸೂಪರಾಗಿರುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಥರ ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೆ. ನೋಡಿ ಬನ್ನಿ, ಬೈಲ್ ಧನುಷ್ ಹೂ ಕೊಯ್ಕೊಂಬರೋಣ. ಬಾ ಹೂ ಕೊಯ್ಕೊಂಬ. ಏ ಬಾರೋ, ನೀವು ಹೂ ಕೊಯ್ಕೊಂಬ. ನೋಡಿ ನಾನೀಗ ಕೆಲ್ಸಕ್ಕೆ ಹೋಗ್ಬೇಕು, ಬಿಸಿಲಾಗಿದೆ. ಆಲ್ರೆಡಿ 9:30 ಆಯಿತು. ಹಾಗಾಗಿ ಹೂ ಕೊಯ್ದಿಟ್ಟು ಹೋಗಬೇಕು, ಹೂ ಕೊಯ್ಬೇಕು, ಬೇಗ ಬೇಗ ಕೊಯ್ದು ಇದು ಮಾಡಿ ಹೋಗ್ಬೇಕಂತೇಳಿ ಇದನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಬನ್ನಿ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ದುಂಡು ಮಲ್ಲಿಗೆ ಆಗಿದೆ. ಇವು ತುಂಬಾ ದಪ್ಪ ಸ್ನೇಹಿತರೆ. ಹಾಗಾಗಿ ನೋಡಿ ಇಲ್ಲಿ ಮೊನ್ನೆ ಹಪ್ಪಳ ಮಾಡಿದ್ದೀವಲ್ಲ, ಅವನ್ನ ಬಿಸಿಲಿಗೆ ಇಡಬೇಕು. ಇನ್ನು ಇಲ್ಲಿ ಬಿಸಿಲಿಗೆ ಹಾಕ್ತೇನೆ. ಹಾಗೆ ಹೂವಂತೂ ಫುಲ್ ಆಗ್ತಾಯಿದ್ದಾವೆ ಈಗ. ಅದೇ ಖುಷಿ ನನಗೆ. ಮಲ್ಲಿಗೆ ಹೂ ನೋಡಿ, ಮೊನ್ನೆ ಒಮ್ಮೆ ವಿಡಿಯೋದಲ್ಲಿ ಹಾಕಿದ್ದೆ ಅಂತ ಅನಿಸುತ್ತೆ. ಹೌದು, ಧನುಷ್ ಕೊಯ್ಯುವಾಗ ಹೂವಂತೂ ಫುಲ್ಲಾಗಿ ಆಗ್ತಾಯಿದೆ ಈಗ. ನಿನ್ನೆ ಅಂತ ಧನುಷ್ ಅಂದು ಖುಷಿಯಾಗಿದೆ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಎಲ್ಲರೂ ಅವನು ಅಷ್ಟು ಓದೋದಿಲ್ಲ ಆದರೂ ಮಾಡಿದ್ದಾನಲ್ಲ ಅಂತ ಇದ್ದಾರೆ. ಅವನು ತುಂಬಾ ಹುಷಾರಿದ್ದಾನೆ ಸ್ನೇಹಿತರೆ, ಆದರೆ ಅವನಿಗೆ ಓದಲಿಕ್ಕೆ ಮನಸ್ಸಿಲ್ಲ ಅಷ್ಟೇ. ಶ್ರೇಯನ್ಕಿಂತ ಸಿಕ್ಕಾಪಟ್ಟೆ ಹುಷಾರಿದ್ದಾನೆ. ಅವನಿಗೆ ಓದಲಿಕ್ಕೆ ಮನಸ್ಸೇ ಇಲ್ಲ, ಯಾಕೆ ಅಂಥೇಳಿ ಗೊತ್ತಿಲ್ಲ. ಸ್ವಲ್ಪ ಆಟದ ಕಡೆ ಗಮನ ಜಾಸ್ತಿ. ಮುಂಚೆ ಎಲ್ಲ ಪ್ರೈಮರಿಯಲ್ಲಿ ಇರುವಾಗದು ಅವನು ಶ್ರೇಯನ್ಕಿಂತ ಹೈಸ್ಕೋರ್ ಬರ್ತಿದ್ದು. ಟೀಚರೆಲ್ಲ ಶ್ರೇಯನ ಬೈತಿದ್ರು. ಶ್ರೇಯನಿಂದ ತುಂಬ ಬೈಸ್ಕೊಂಡಿದ್ದೆ ನಾನು ಪ್ರೈಮರಿಯಲ್ಲಿದ್ದಾಗ. ಯಾಕಂದರೆ ಅವಳು ತುಂಬಾ ಕಿತಾಪತಿ ಮಾಡ್ತಿದ್ಲು, ಮತ್ತು ತುಂಬಾ ಬೈಸ್ಕೋತಿದ್ಲು, ಎಲ್ಲ ಮಾಡ್ತಿದ್ಲು. ಆದರೂ ಸಹ ಇದನ್ನು ಮಾಡ್ತಿರಲಿಲ್ಲ. ಈಗ ನೋಡಿದರೆ ಅವಳೇ ಚೆನ್ನಾಗಿ ಮಾಡ್ತಾಯಿದ್ದಾಳೆ, ಇವನೇ ಇದನ್ನು ಮಾಡ್ತಾಯಿದ್ದಾನೆ ಸ್ನೇಹಿತರೆ. ನೋಡಿ ಹೂವು ಇಲ್ಲೊಂದಾಗಿದೆ, ಬನ್ನಿ ದೊಡ್ಡ ಹೂ ಆಗಿದೆ. ಹಾಗೆ ಈಗ ಪೂಜೆ ಮಾಡಿಬಿಟ್ಟು ನಾನು ಕೆಲಸಕ್ಕೆ ಹೋಗ್ತೇನೆ. ಪೂಜೆ ಟೈಮ್ ಆಗಿದೆ, ಎಲ್ಲ ಆಗಿದೆ. ಪೂಜೆ ಮಾಡಿ ಈಗ ಬೇಗ ಬೇಗ ಕೆಲಸಕ್ಕೆ ಹೋಗಿಬಿಡ್ತೀನಿ. 9:30 ಹತ್ತಿರ ಬಂದಿದೆ. ಹಾಗಾಗಿ ಹೂ ಕೊಯ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ಹೂವು, ಇಲ್ಲೊಂದಿಷ್ಟು ಮಲ್ಲಿಗೆ ಅದಾವು, ಇಲ್ಲೊಂದಿಷ್ಟು ಅದಾವೆ ಮಲ್ಲಿಗೆ. ಇದು ಈಗ ಬಿಸಿಲೇ ಇಲ್ಲಿ ತುಂಬಾ ಬಿಸಿಲಿದೆ. ವಿಡಿಯೋದಲ್ಲಿ ಹೇಗೆ ಕಾಣಿಸುತ್ತೋ ಅದು ಗೊತ್ತಿಲ್ಲ ನನಗೆ. ಸಿಕ್ಕಾಪಟ್ಟೆ ಬಿಸಿಲಿದೆ ಇವತ್ತು ಮಾತ್ರ. ಎಷ್ಟು ಬೇಗ ಬಿಸಿಲು ಬಂದಿದೆ ಅಂದರೆ ನೋಡಿ. ಮಲ್ಲಿಗೆ ಹೂ ಇಲ್ಲೊಂದೆರಡಿದೆ, ಕೊಯ್ದುಕೊಂಡು. ಇವು ತುಂಬಾ ದೊಡ್ಡ ಹಾಕವು, ಚೆಂದ ಆಗ್ತವೆ. ಕೆಂಪು ಹೂ ಕಾಣಿಸಲ್ಲ ಅನಿಸುತ್ತೆ, ಎಷ್ಟು ಬಿಸಿಲು ಅಂದರೆ. ಸಿಕ್ಕಾಪಟ್ಟೆ ಈಗ 3-4 ಥರ ದಾಸವಾಳ ಹೂ ಕೊಯ್ಕೊಂಡೆ. ಹಾಗೆ ಬನ್ನಿ ಇನ್ನೂ 2 ಥರ ದಾಸವಾಳ ಹೂ ಕೊಯ್ಯು. ಟೋಟಲಾಗಿ ನಮ್ಮ ಮನೆ ಹತ್ತಿರ ಬಂದು ಈಗ 4 ಥರ ಕೊಯ್ದೆ. ಇದು 5 ಬಿಳಿ ದಾಸವಾಳ ಹೂ, ಹಾಗೆ ಇಲ್ಲಿ ಇನ್ನೊಂದು ಅಂದರೆ 4 ಥರ 6 ಥರ ದಾಸವಾಳ ಆಯಿತು. ಹಾಗೆ ಇನ್ನೊಂದು ಕಲರ್ ನಿಮಗೆ ತೋರಿಸ್ತೇನೆ. ಇದು ಆರೆಂಜು, ಆದರೆ ಅದಾಗಿಲ್ಲ. ಟೋಟಲಾಗಿ 7 ಕಲರ್ ಇದೆ ನಮ್ಮ ಮನೆ ಹತ್ರ ದಾಸವಾಳ. ಮಲ್ಲಿಗೆ ಬಂದು 4 ಥರ ಇದೆ. ಈಗ ನೋಡಿ ಇಷ್ಟು ಹೂ ಸಿಕ್ತು, ಮಲ್ಲಿಗೆ ಒಂದಿಷ್ಟು ಸಿಕ್ಕಿದೆ. ಈಗ ಪೂಜೆ ಮಾಡಿ ನಾನು ಹೋಗ್ತೀನಿ ಸ್ನೇಹಿತರೆ ಕೆಲಸಕ್ಕೆ. ಟೈಮ್ ತುಂಬ ಆಗಿದೆ. ಮತ್ತು ನಿಮಗೆ ಸಿಗ್ತೀನಿ ನಾನು. ಈ ಥರ ಎಳೆಯಾಗಿ ಪದರ ಲೇಯರನ್ನು ಬಿಡಿಸಿ ಇಟ್ಟಿದ್ದೀನಿ. ಯಾಕೆ ಅಂತಂದರೆ ನಾನು ಇವತ್ತು ಪಿಜ್ಜಾ ವಡ ಮಾಡ್ತಾಯಿದ್ದೀನಿ. ಪಿಜ್ಜಾ ವಡ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕಾಗಿ ಇಲ್ಲಿ ಪಿಜ್ಜಾ ವಡ ರೆಡಿ ಮಾಡಬೇಕಂತೇಳಿ ಇವತ್ತು ರೆಸಿಪಿ ಬರುತ್ತೆ ನಿಮಗೆ ನೀಟಾಗಿ. ನೋಡಿ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಾಯಿ ಮೆಣಸು ಕೊತ್ತಂಬರಿ 2 ಕಟ್ ಮಾಡ್ಕೋಬೇಕು, ಇಲ್ಲೆಲ್ಲ ಇಟ್ಟಿದ್ದೀನಿ. ಬನ್ನಿ ಏನೇನು ಮಾಡಬೇಕು ಅಂಥೇಳಿ ನೀವು ತೋರಿಸ್ತಾ ಹೋಗ್ತೀನಿ. ಪಿಜ್ಜಾ ವಡ ರೆಡಿ ಆಗ್ತಾಯಿದ್ದಾವೆ ಸ್ನೇಹಿತರೆ. ಬನ್ನಿ ಇಲ್ಲಿ ಇವರು ತಿಂತಾಯಿದ್ದಾರೆ. ಇವನಂತೂ ಎಂದು ಶಾಲೆಯಿಂದ ಬಂದಿದ್ದಾನೆ ಅವತ್ತಿನಿಂದ ಅಂಗಿ ಹಾಕ್ಕೊಳ್ಳೋದು ಬಿಟ್ಟುಬಿಟ್ಟಿದ್ದಾನೆ ನೋಡಿರಿ ಇವನು. ಅವಳು ನೋಡಿ ಎಲ್ಲ ತೋಳೆ ಏರ್ಸ್ಕೊಂಡು ಕೂತಿದ್ದಾಳೆ, ಕೈ ಸೆಕೆಗೆ ಅಲ್ಲ.
ಬಿಸಿ ಬಿಸಿ ಚಾ ಪಿಜ್ಜಾ ವಡ ಹೇಗಿದೆ? ಟೇಸ್ಟ್ ಹೇಗಿದೆ ಇದು? ಹಾಂ, ಹೇಗಿದೆ ಪಿಜ್ಜಾ ವಡ? ಹಾಂ, ಹೇಗಿದೆ ಸರ್? ಸೂಪರಾ? ಚೆನ್ನಾಗುಂಟಾ? ಬಿಸಿ ಬಿಸಿ ಚಾ ಪಿಜ್ಜಾ ವಡ ಮಸ್ತಾಗ. ಇವರಂತೂ ತಿನ್ನೋದೊಂದೇ ಕಲ್ತಾರೆ ನೋಡಿ, ಏನೂ ಪ್ರಯೋಜನ ಇಲ್ಲ ಇಂಥ ನನ್ನ ಮಕ್ಕಳು. ಆಯಿತು ಬನ್ನಿ, ನಾನು ಇನ್ನೂ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಾನು ಪಿಜ್ಜಾ ವಡ ಮಾಡಿದ್ದು ಇನ್ನೂ ಸರ್ವ್ ಮಾಡಿ ತೋರಿಸೇ ಇಲ್ಲ. ಅವರು ಚಹಾ ಮಾಡ್ಕೊಂಡಿದ್ರು, ಚಹಾದೊಟ್ಟಿಗೆ ತಿಂತೇವೆ ಅಂತಂದರು, ಅದಕ್ಕೆ ಕೊಟ್ಟಿದ್ದೇನೆ. ಇನ್ನು ಸರ್ವ್ ಮಾಡಿ ತೋರಿಸ್ತೇನೆ. ಇಲ್ಲಿ ಕರಿತಾ ಇದ್ದಾವೆ, ಕರೀಲಿ ಚೆನ್ನಾಗಿ. ಮೊದಲಿಗೆ ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಆಗಿ ಇಟ್ಕೋಬೇಕಾಗುತ್ತೆ. ಯಾಕೆ ಅಂದರೆ ಇದು ಆಗಿಬಿಡುತ್ತೆ, ಲೈಟ್ ತೆಗೆದ್ಬಿಟ್ಟಿದ್ದೀನಿ, ಒಳಗಡೆ ಎಲ್ಲ ಚೆನ್ನಾಗಿ ಕರಿಯೋದಿಲ್ಲ. ಅದಕ್ಕಾಗಿ ಸ್ಟಾರ್ಟಿಂಗ ಸ್ವಲ್ಪ ಎಣ್ಣೆ ಕಾಯಿಸಿಬಿಟ್ಟು ಸ್ಲೋ ಆಗಿ ಇಟ್ಕೋಬೇಕು. ಆನಂತರ ಹೈ ಇಟ್ಕೊಂಡ್ರೆ ಆಯಿತು, ಕಲರ್ ಬರೋದಕ್ಕೋಸ್ಕರ. ಈಗ ಇದನ್ನು ಫುಲ್ ಕರ್ಕೊಂಡ್ಮೇಲೆ ಒಂದಿಷ್ಟು ಪಾತ್ರೆಗಳದಾವು. ಇವತ್ತು ಯಾಕೋ ಸ್ವಲ್ಪ ಹುಷಾರಿಲ್ಲಂಗೆ ಆಗಿದೆ ನನಗೆ, ಬೆಳಗ್ಗೆಯಿಂದ ಅದಕ್ಕೆ ಲಾಗ್ ಮಾಡಿಲ್ಲ, ಹಾಗಾಗಿ ಬಿಟ್ಟಿದ್ದೀನಿ ಇವತ್ತು. ಈಗ ಸ್ಟಾರ್ಟ್ ಮಾಡಿದ್ದೇನೆ, ಇನ್ನು ಮಾಡಬೇಕು. ಇನ್ನೂ ದೇವ್ರಿಗೆ ದೀಪ ಅದೇನು ಹಚ್ಚಿಲ್ಲ ಸ್ನೇಹಿತರೆ. ನೋಡಿ ಕತ್ಲೆ ಆಯಿತು, 6:30 6:45. ಟೈಮ್ ಎಷ್ಟಾಯ್ತು? ಅಯ್ಯೇ 7 ಗಂಟೆ, 7 ನಿಮಿಷ ಕಮ್ಮಿ ಆಯ್ತು 7 ಗಂಟೆಗೆ. ನೋಡಿ ಕತ್ಲೆ ಆಗ್ತಾ ಬಂತು ಸ್ನೇಹಿತರೆ. ನಾನು ಅದೊಂದಿಷ್ಟು ಮಾಡಿ ಈರುಳ್ಳಿ ತೊಗೊಂಡಿದ್ದೇನೆ. ಈರುಳ್ಳಿಗೆ ಸ್ವಲ್ಪ ಕಾಯಿ ಮೆಣಸು, ಇದು ಕಾಯಿ ಮೆಣಸು ಬೇಕಂದರೆ ಹಾಕ್ಕೊಳ್ಳಿ, ಬೇಡಾದರೆ ಬೇಡಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ನೋಡಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, ಕಾಶ್ಮೀರಿ ಚಿಲ್ಲಿ ಪೌಡರು, ರೆಡ್ಡು. ಕಾಯಿ ಮೆಣಸು ಅದಕ್ಕೆ ಸ್ವಲ್ಪ ಹಾಕಿರೋದು. ಹಾಗೆ ಇದಕ್ಕೆ ಸ್ವಲ್ಪ ಬೇಕಂದರೆ ಅರಿಶಿನ ಹುಡಿ ಕೂಡ ನೀವು ಹಾಕೋಬೋದು. ಇದು ಆಪ್ಷನಲ್, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಬೇಡಾದ್ರೆ ಬಿಡಿ. ಚೂರು ಹಾಕ್ತಾಯಿದ್ದೀನಿ ನಾನು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ 1 ಟೇಬಲ್ ಸ್ಪೂನು ಬಿಳಿ ಎಳ್ಳು, ನೋಡಿ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಕಟ್ ಮಾಡಿಟ್ಟು ಹೊಂದಿರುವಂಥ ಕೊತ್ತಂಬರಿ ಸೊಪ್ಪು, ನೋಡಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕಷ್ಟು ಕಡಲೆ ಹಿಟ್ಟು. ನೋಡಿ ಈ ಸ್ಪೂನಿಂದ 2 ಸ್ಪೂನ್ ಹಾಕಿದ್ದೀನಿ ನಾನು. ನೋಡಿ ಇಲ್ಲಿ ಈಗ ಇದನ್ನು ಎಲ್ಲ ನಾನೀಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ, ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿನ ಎಲ್ಲದಕ್ಕೂ. ನೋಡಿ ಇದಕ್ಕೀಗ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗ್ಬಿಡಿ, ಇದು ಗಟ್ಟಿಯಾಗಿರಬೇಕು. ನೋಡಿ ಈಗ ಕರೆಕ್ಟಾಗಿ ಇದನ್ನು ಕಲಿಸ್ಕೊಳ್ಳೋಣ. ನೋಡಿ ಇಷ್ಟು ಗಟ್ಟಿ ಇರಬೇಕು, ಹಿಟ್ಟು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ಈಗ 1-2 ನಿಮಿಷ ಬಿಟ್ಟು ಅಷ್ಟರಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡ್ಬಿಡ್ತೇನೆ. ನೋಡಿ ಇಲ್ಲೊಂದು ಪಾತ್ರೆ ಇಟ್ಟಿದ್ದೇನೆ ಗ್ಯಾಸ್ ಮೇಲೆ, ಅದಕ್ಕೆ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ. ಎಣ್ಣೆ ನಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ನೋಡಿ ಇಷ್ಟು ಎಣ್ಣೆ ಹಾಕಿದ್ದೇನೆ, ಎಣ್ಣೆ ಚೆನ್ನಾಗಿ ಕಾಯಿಲಿ. ಇದೀಗ ಎಣ್ಣೆ ಕಾಯೋಷ್ಟರಲ್ಲಿ ನಾವು ಈ ಕಡೆ ವಡಾನ ರೆಡಿ ಮಾಡ್ಕೊಳ್ಳೋಣ. ವಡ ತುಂಬ ಚೆನ್ನಾಗಿ ಮಾಡಬೇಕು, ನೀಟಾಗಿ. ಹಾಗಾಗಿ ವಡ ರೆಡಿ ಮಾಡ್ಕೊಂಡು ಬನ್ನಿ. ನೋಡಿ ಇಲ್ಲಿ ಹಿಟ್ಟು ಕೂಡ ರೆಡಿ ಇದೆ. ನೋಡಿ ಎಣ್ಣೆ ಕಾಯಲಿಕ್ಕಿಟ್ಟೆ ಸ್ನೇಹಿತರೆ. ಈಗ ನಮಗೆ ವಡಾನ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಮಾಡ್ಕೋಬೇಕಾಗತ್ತೆ. ನೋಡಿ ಈಗ ಇದೇ ಸೈಜಲ್ಲಿ ಎಲ್ಲ ವಡಾನ ರೆಡಿ ಮಾಡಿ ಇಟ್ಕೋತೇನೆ. ಈಗ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾದಿದೆ ಆಲ್ರೆಡಿ. ಈಗ ನಾನು ಒಂದೊಂದೇ ಏನು ರೆಡಿ ಮಾಡಿಟ್ಟಿರುವಂಥ ವಡಾಗಳನ್ನು ಹಾಕ್ತಾ ಹೋಗ್ತೇನೆ. ನೋಡಿ ಪಿಜ್ಜಾ ವಡ ರೆಡಿಯಾಗಿದ್ದಾವೆ. ಈಗ ನೋಡಿ ಈಗ ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ವಡಾನ ಹಾಕ್ತೇನೆ. ನಿಮಗೆ ಹಿಟ್ಟು ಜಾಸ್ತಿ ಬೇಕನ್ಸಿದ್ರೆ ಹಿಟ್ಟನ್ನು ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ನಮಗೆ ಜಾಸ್ತಿ ಈರುಳ್ಳಿನೇ ಬೇಕು ಚೆನ್ನಾಗಿರುತ್ತೆ ಅನ್ನೋರು ಆ ಥರ ಮಾಡ್ಕೊಳ್ಳಿ. ಹಿಟ್ಟು ಮಾತ್ರ ಚೆನ್ನಾಗಿ ಗಟ್ಟಿ ಇರಬೇಕು, ಅಂದರೆ ನಿಮಗೆ ಚೆನ್ನಾಗಿ ಬರುತ್ತೆ. ಇದು 1-2 ನಿಮಿಷ ಅಥವಾ 3 ನಿಮಿಷ ಹಾಗೆ ಬಿಡೋಣ ಸ್ನೇಹಿತರೆ. ಅಲ್ಲಿವರೆಗೂ ನೋಡಿ 1-2 ನಿಮಿಷ ಆಗಿದೆ, ತಿರುಗಿಸಿ ಹಾಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾವೆ. ಈಗ ಎಲ್ಲವನ್ನು ಪಿಜ್ಜಾ ವಡಾನ ತಿರುಗಿಸಿ ಹಾಕಿಬಿಡೋಣ ಸ್ನೇಹಿತರೆ.
ಎರಡು ಸೈಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಆವಾಗ ಒಳಗಡೆ ಎಲ್ಲ ಕರೆಕ್ಟಾಗಿ ಕರಿತವೆ. ಮತ್ತು ಸ್ವಲ್ಪ ಗ್ಯಾಸನ್ನು ಮೀಡಿಯಮಲ್ಲಿ ಇಟ್ಕೊಂಡು ಕರೀರಿ. ಒಳಗಡೆ ಎಲ್ಲ ಹಸಿ ಹಸಿ ಉಳಿದ್ಬಿಡುತ್ತೆ, ಚೆನ್ನಾಗಿರಲ್ಲ ನೋಡಿ. ಈಗ ತಿರುಗಿಸಿ ಹಾಕ್ತಾಯಿದ್ದೀನಿ ನೋಡಿ ಒಂದೊಂದಾಗಿ ಎಲ್ಲ ನೋಡಿ. ಈಗ ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದ್ದಾವೆ. ಇದು ಚೆನ್ನಾಗಿ ಈಗ ಫ್ರೈ ಆಗಲಿ ನೋಡಿ. ಈಗ ನಮ್ಮದು ಪಿಜ್ಜಾ ವಡ ರೆಡಿಯಾಗಿದ್ದಾವೆ. ಎಲ್ಲವನ್ನು ಈಗ ಎಣ್ಣೆ ಬಸ್ಕೊಂಡು ತಗೊಂಡ್ಬಿಡೋಣ ಸ್ನೇಹಿತರೆ ನೋಡಿ. ಈ ಥರ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ, ಎಣ್ಣೆ ಎಲ್ಲ ಹೀರ್ಕೊಂಡ್ಬಿಡತ್ತೆ, ಅದು ಚೆನ್ನಾಗಿರುತ್ತೆ ನೋಡಿ. ಈಗ ಈ ಥರ ನಮ್ಮದು ಪಿಜ್ಜಾ ವಡ ರೆಡಿಯಾಗಿದ್ದಾವೆ. ಫುಲ್ ಸರ್ವ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ. ವಡ ಪಿಜ್ಜಾ ರೆಡಿಯಾಗಿದೆ ಸ್ನೇಹಿತರೆ, ತುಂಬಾ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಸೂಪರ್ ಇದೆ. ನೀವು ಒಮ್ಮೆ ಟ್ರೈ ಮಾಡಿ. ಟೊಮೆಟೊ ಸಾಸ್ ಒಟ್ಟಿಗೆ ಆದರೂ ತಿನ್ಬೋದು, ಇಲ್ಲ ಅಂದರೆ ಚಹಾ ಒಟ್ಟಿಗೆ ಸೂಪರಾಗಿರುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಥರ ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಸಾಯಂಕಾಲ ನಾನು ಏನು ಪಿಜ್ಜಾ ವಡ ಮಾಡಿದ್ನಲ್ಲ ಅದನ್ನು ತೊಗೊಂಡು ನಮ್ಮ ಅಮ್ಮವ್ರ ಮನೆಗೆ ಹೋಗಿದ್ನಿ. ಅವ್ರಿಗೊಂದು ಸ್ವಲ್ಪ ಕೊಟ್ಟು ಬಂದೆ. ನಮ್ಮ ಯಜಮಾನ್ರು ಊಟಕ್ಕೆ ಬರ್ತಾರಂಥೇಳಿ ಇವತ್ತು ಸ್ವಲ್ಪ ಹುಷಾರಿಲ್ಲ ಅಂಥೇಳಿ ಶ್ರೇಯಾಗ ಅಡುಗೆ ಮಾಡ್ಲಿಕ್ಕೆ ಹೇಳಿದೆ. ಅವಳ ಕಡೆಯಿಂದ ಉಗಿಸ್ಕೊಂಡು ಬಿಟ್ಟೆ. ಅವಳು ಬೈದ್ಲು, ಅಡುಗೆ ಮಾಡಿದಾಳೆ, ಅವಳೇ ಮಾಡಿದ್ಲು, ಆದರೂ ಬೈದ್ಲು ನನ್ನನ್ನು. ನನಗೆ ಹೇಳ್ತೀಯಲ್ಲ ನೀ ಅಂತೇಳಿ. ನಮ್ಮ ಯಜಮಾನ್ರು ಊಟಕ್ಕೆ ಬರ್ತಾರಂತ ನಾನು ಅಡುಗೆ ಮಾಡಿಸಿದ್ರೆ ಈಗ ಊಟ ಮಾಡಲ್ಲ ಅಂತ ಕೂತಿದ್ದಾರೆ. ಅವ್ರು ಹೊರಗಡೆ ಅಲ್ಲಿ ನಮ್ಮ ಅಮ್ಮನ ಕರ್ಕೊಂಡೋಗಿದ್ರು, ಅಲ್ಲೇ ತಿಂದು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಈ ಥರ ಇದ್ದಾರೆ ಎಲ್ಲರೂ. ಎಂತ ಮಾಡೋದು ಹೇಳಿ ಮನೆಯಲ್ಲಿ. ನಾನು ಊಟ ಮಾಡಲ್ಲ ಅಂತಾಳೆ ಈಗ. ಯಾಕೆ ಬಾರಮ್ಮ, ಯಾಕೆ ನೀನು ಮಾಡಿದ್ದು ನಿನಗೆ ಇಷ್ಟ ಇಲ್ಲ? ನಾನು ನನ್ನ ಮಗ ಎರಡೇ ತಿಂತೀವಿ, ಮತ್ತು ಊಟ ನಾವು ಇಬ್ಬರೇ ಮಾಡ್ತೀವಿ ಅಂತ ಮಾಡೋದು ಹೇಳಿ ನೋಡಿ. ಇಲ್ಲಿ ಸೋಯಾ ಪುಲಾವನ್ನ ಮಾಡಿದ್ದಾಳೆ ಸ್ವಲ್ಪ. ಈಗ ರಾತ್ರಿ ಊಟ ಕಟ್ ಮಾಡಂದೆ ನಾನು, ಮಾಡಿದ್ಲು ಅವಳು. ಈ ಥರ ಇದ್ದಾರೆ ನಮ್ಮ ಮನೆಯಲ್ಲಿ. ಏಕೆ ಇಲ್ಲ ಅವಲ್ಲ ಅಲ್ಲಿ ನೋಡಿ. ಶ್ರೇಯನೊಟ್ಟಿಗೆ ಗಲಾಟೆ. ಈಗ ಧನುಷ ನಾನು ಇಬ್ಬರೇ ಊಟ ಮಾಡೋದು. ಎಲ್ಲದನೋ ಇರಲಿ, ಇನ್ನೊಮ್ಮೆ ಯಾವಾಗಾರ ಅವ್ರಿಗೆ ಮಾಡೋಣ. ಅಪ್ಪ ಮಗಳಿಗೆ ಮಕ್ಕೊಂದ್ಲಾಕಿ ನನ್ನ ಮಗಳಿಗೆ. ಅಡುಗೆ ಮಾಡಂದೇನು ಕೋಪ ಬಂದೈತೆ ಆಕಿ ಈಗ ಫುಲ್. ಯಾರ ಎದಕ್ಕೆ ರೀ? ಹಾಂ ಹೌದು, ನಿಲ್ ನೋಡಿ. ಈಗ ಧನುಷ ಕೂತಿದ್ದಾನೆ ಇಲ್ಲಿ. ಪಿಜ್ಜಾ ವಡ ಮಾಡೀನಿ, ಇಲ್ಲಿ ಪುಲಾವ್ ಇದೆ ಸ್ನೇಹಿತರೆ. ಇವತ್ತಿಂದ ವಿಡಿಯೋ ಇಷ್ಟಿದೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಇದು ರೆಸಿಪಿ ಬರುತ್ತೆ, ಪಿಜ್ಜಾ ವಡದ ರೆಸಿಪಿ ಬರುತ್ತೆ, ಹಾಕ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ.